So get ready. The last round coming up on your screen. Buzz around. ಈ ಬಜರ್ ಸುತ್ತಲ್ಲಿ 6 ಪ್ರಶ್ನೆಗಳಿರುತ್ತೆ. +10 ಕರೆಕ್ಟ್ ಆದ ಉತ್ತರಕ್ಕೆ, -10 ತಪ್ಪಾದ ಉತ್ತರಕ್ಕೆ ಹುಷಾರಾಗಿ ಉತ್ತರವನ್ನು ಕೊಡಿ. ಮೊದಲನೇ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಫಸ್ಟ್ ರೂಲ್ಸನ್ನು ನೋಡಿರುವಂತೆ 6 ಪ್ರಶ್ನೆಗಳು, +10 ಕರೆಕ್ಟ್ ಆದ ಉತ್ತರಕ್ಕೆ, -10 ಇನ್ಕರೆಕ್ಟ್ ಉತ್ತರಕ್ಕೆ ಅಂಕಗಳಾಗಿರುತ್ತೆ. ಎಲ್ಲ ಪ್ರಶ್ನೆಗಳು ನಿಮ್ಮ ಸ್ಕ್ರೀನಿಗೆಲ್ಲಿ ತೋರಿಸ್ತೀವಿ. ಫಸ್ಟ್ ಕ್ವೆಶ್ಚನ್, ಫಿಂಗರ್ಸ್ ಆನ್ ದ ಬಜರ್. ಇವಾಗ ಸಂವಿಧಾನ ರಚನಾ ಸಭೆಯ ಸದಸ್ಯರು, ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳೂ ಆಗಿರುವ ಇವರು ಮೈಸೂರು ರಾಜ್ಯದಲ್ಲಿ ಸ್ಥಿರ ಸರ್ಕಾರವೊಂದನ್ನು ಸ್ಥಾಪಿಸಬೇಕೆಂದು ಪ್ರಜಾಪಕ್ಷವನ್ನು ಕಟ್ಟಿದರು. ಯಾರಿವರು? ಎಸ್, ಟೀಮ್ 2 ವಿ ಹ್ಯಾವ್ ಅಟ್ಕಮಾರನಹಳ್ಳಿ. ಗೋನ್. ಕೆ.ಸಿ. ರೆಡ್ಡಿ ಕರೆಕ್ಟ್ ಆದ ಉತ್ತರ. ಸೊ ನಮ್ಮ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಅವರು ಕೂಡ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ ಆಗಿದ್ರು. ನಮ್ಮ ಸಂವಿಧಾನ ರಚನೆಯಲ್ಲಿ ಅವರ ಭಾಗ ಕೂಡ ಇದೆ. ಕೆ.ಸಿ. ರೆಡ್ಡಿ ಕರೆಕ್ಟ್ ಆದ ಉತ್ತರ. 10 ಅಂಕಗಳು ನಮ್ಮ ಅಟ್ಕಮಾರನಹಳ್ಳಿ ಅವರಿಗೆ. ನೆಕ್ಸ್ಟ್ ಪ್ರಶ್ನೆ, ಫಿಂಗರ್ಸ್ ಆನ್ ದ ಬಜರ್ ನಾವ್. ಆಲೂರು ವೆಂಕಟರಾಯರು 1905ರಲ್ಲಿ ಆರಂಭಿಸಿದ ಒಂದು ಚಳುವಳಿಗೆ 1956ರಲ್ಲಿ ಫಲ ದೊರಕಿತು. ಅವರು ಆರಂಭಿಸಿದ ಚಳುವಳಿ ಯಾವುದು? ಅಥವಾ ಚಳುವಳಿಯಿಂದ ಏನು ಬಂತು? ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಶುರು ಮಾಡಿದ ಚಳುವಳಿ ಕೊನೆಗೆ 1956ರಲ್ಲಿ ಫಲ ದೊರಕುತ್ತೆ. ಎಸ್, ಟೀಮ್ 5 MDR ಜಡಗನಹಳ್ಳಿ, ಮೈಕ್ ಯೂಸ್ ಮಾಡ್ಕೊಂಡು ಉತ್ತರ ಕೊಡಿ. ಕರ್ನಾಟಕದ ಏಕೀಕರಣ ಮೂವ್ಮೆಂಟ್ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸ್ಟೇಟ್ ಯೂನಿಫಿಕೇಶನ್ ಡೇ November 1 ಅವತ್ತು ಆಚರಿಸ್ತೀವಿ. ಸೊ ಇವಾಗ ತಾನೇ November 1 ಕನ್ನಡ ರಾಜ್ಯೋತ್ಸವ. ಇನ್ಫ್ಯಾಕ್ಟ್ ನೀವು ಹೊರಗಡೆ ಹೋದರೆ MS ರಾಮಯ್ಯ ಕಾಲೇಜಲ್ಲೆಲ್ಲ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಸೊ ಗುಡ್ ಆನ್ಸರ್, 10 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ, 2 ಪ್ರಶ್ನೆ ಮುಗ್ದಿದೆ, 4 ಪ್ರಶ್ನೆ ಉಳಿದಿದೆ. ನೆಕ್ಸ್ಟ್ ಪ್ರಶ್ನೆ ಇವಾಗ, ಈ ಸಂವಿಧಾನ ಮೂಲಭೂತ ಹಕ್ಕೊಂದನ್ನು ಸಾರ್ವಜನಿಕಗಳಿಸಲು ಭಾರತ ಸರ್ಕಾರ ಆರಂಭಿಸಿರುವ ಕಾರ್ಯಕ್ರಮದ ಚಿಹ್ನೆ ಇದು. ಯಾವುದು ಈ ಕಾರ್ಯಕ್ರಮ? ಅಥವಾ ನೀವು ಹೇಳ್ಬೋದು ಯಾವುದು ಇದು ಸಂವಿಧಾನದ ಮೂಲಭೂತ ಹಕ್ಕು ಅನ್ನೋದನ್ನ. ಎಸ್, ಯೂಸ್ ದ ಮೈಕ್. ನಲಿಕಲಿ. ಓ ಅಲ್ಲಪ್ಪ, ಅದು ಅಲ್ಲ. ನಾವು ಕಾರ್ಯಕ್ರಮನ ನೋಡ್ತಿದ್ದು. ಗುಡ್ ಥಿಂಕಿಂಗ್ ಬಟ್ ಹಾರ್ಡ್ ಲಕ್, ಅದಲ್ಲ. ಸೊ ಅನ್ಫಾರ್ಚುನೇಟ್ಲಿ -10 ಜಡ್ಗಿನಹಳ್ಳಿಗೆ. ಆಡಿಯನ್ಸ್ ಇಲ್ಲಿ. ಎಸ್, ಸೊ ಐ ಗಿವ್ ಇಟ್ ಟು ಮ್ಯಾಮ್. ಸೊ ಇದು ರೈಟ್ ಟು ಎಜುಕೇಶನ್ ಹಾಗೆ ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಕರೆಕ್ಟ್ ಆದ ಉತ್ತರ. ರೈಟ್, ಸೊ ಸರ್ವ ಶಿಕ್ಷಣ ಕರೆಕ್ಟ್ ಆದ ಉತ್ತರ. ಫಿಂಗರ್ಸ್ ಆನ್ ದ ಬಜರ್. ನೆಕ್ಸ್ಟ್ ಪ್ರಶ್ನೆ ಪರದೆ ಮೇಲೆ ಬರುತ್ತೆ. ಆರಾಮಾಗಿ ಯೋಚನೆ ಮಾಡಿ ಉತ್ತರವನ್ನು ಕೊಡಿ. ಇವಾಗ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಒಂದು ವಿಶೇಷ ರೀತಿಯ ಇಂಕನ್ನು ತಯಾರಿಸುತ್ತೆ. ಅದನ್ನು ಪ್ರಜಾಪ್ರಭುತ್ವದ ಯಾವ ಭಾರತದಲ್ಲಿ ಮಹತ್ತರವಾದ ಒಂದು ಸಂದರ್ಭದಲ್ಲಿ ಬಳಸಲಾಗುತ್ತದೆ? ರೈಟ್, one ನಿಮಿಷ. Okay, so they were the ones who pressed the buzzer first. ಅದಕ್ಕೆ 2 ಸಲ ಇದಾಗಿದಾಗ ಇಟ್ಸ್ ಟೇಕಿಂಗ್ ಟೈಮ್. ಸರ್, ಎಲೆಕ್ಷನ್ ಟೈಮಲ್ಲಿ. ಓಕೆ, ಎಲೆಕ್ಷನ್ ಟೈಮಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಇದನ್ನ? ಸರ್, ಟು ಐಡೆಂಟಿಫೈ ದಟ್ ದಿ ವೋಟರ್ ಹ್ಯಾಡ್ ಬೀನ್ ಇಂಡೆಲಿಬಲ್ ಇಂಕ್ ಕರೆಕ್ಟ್ ಆದ ಉತ್ತರ. ಎಲೆಕ್ಷನ್ಸ್ ಟೈಮಲ್ಲಿ. ಸೊ ದೊಡ್ಡ ಬಾಡಗೆರೆ ಕರೆಕ್ಟ್ ಆದ ಉತ್ತರ. ಸೊ ಗುಡ್ 10 points. So just to check your buzzers again, please press the buzzer again. It's working? Okay, it's working. Okay, wonderful. So when both of you have pressed at the same time, it will take some time for you to identify which one it is. Next ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಪಕ್ಕದಲ್ಲಿ ಕೂತಿರುವ ಸ್ವತಂತ್ರ ಹೋರಾಟಗಾರರು ಒಂದು ಉರ್ದು ಕವಿಯು
ಆಗಿರುವ ಹಸ್ರತ್ ಮೊಹಾನಿ ಯಾವ ಘೋಷಣೆಯನ್ನು ಹುಟ್ಟು ಹಾಕಿದರು? ಅವರೊಂದು ಫೇಮಸ್ ಫ್ರೇಜಿಗೆ, ಒಂದು ಸ್ಲೋಗನಿಗೆ ಭಾಳ ಒಂದು ಅವರು ಹುಟ್ಟು ಹಾಕ್ತಾರೆ. ಆ ಫ್ರೇಜ್ ಏನು ಅನ್ನೋದು ಪ್ರಶ್ನೆ. ಎಸ್ ಅಟ್ಕಮಾರನಹಳ್ಳಿ ಸರ್, ಜಾಕಿರ್ ಹುಸೇನ್. ನೀವು ಹೇಳಬೇಕಾಗಿರೋದು ಸ್ಲೋಗನ್. ಅವರು ಹಾಕಿ ಹಸ್ರತ್ ಮೊಹಾನಿ ಅವರು ಒಂದು ಸ್ಲೋಗನನ್ನು ತರ್ತಾರೆ. ಅನ್ಫಾರ್ಚುನೇಟ್ಲಿ ಜಾಕಿರ್ ಹುಸೇನಿಗೆ ಕೊಡೋಕ್ಕಾಗಲ್ಲ. ಹಾರ್ಡ್ ಲಾಕ್ ಜಾಕಿರ್ ಹುಸೇನ್ ಅಲ್ಲ, ಅವರು ಹಸ್ರತ್ ಮೊಹಾನಿ ಅಂತ ನಾನು ಆಗಲೇ ಹೇಳಾಯ್ತು, ರೈಟ್? ಸೊ ನೀವು ಹೇಳಬೇಕಾಗಿರೋದು ಯಾವ ಒಂದು ಸ್ಲೋಗನನ್ನು ಅವರು ತರ್ತಾರೆ ಅನ್ನೋದು. ಎಸ್, ನಮ್ಮ ಸ್ವಾತಂತ್ರ್ಯದಲ್ಲಿ ಭಾಳ ಉಪಯೋಗಿಸಿದ್ದ ಒಂದು ಸ್ಲೋಗನ್. ಎನಿವನ್ ಆ್ಯಕ್ಚುಲಿ ರೈಟ್ ಅಪ್ ವಾಂಟ್ಸ್ ಟು ಟೇಕ್ ಅ ಕ್ರ್ಯಾಕ್ ಅಟ್ ಇಟ್? ಓಕೆ, ಇಲ್ಲಿ ಯಾರಾದರೂ? ಯಾ, ಓಕೆ ಸರ್, ನೀವೇ ಹೇಳಿ ಉತ್ತರನ. ಇನ್ಕಿಲಾಬ್ ಜಿಂದಾಬಾದ್. ಕರೆಕ್ಟ್ ಆದ ಉತ್ತರ, ಇನ್ಕಿಲಾಬ್ ಜಿಂದಾಬಾದ್, ರೈಟ್? ಸೊ ಅದನ್ನು ನಮಗೆ ತಂದುಕೊಟ್ಟವರು ಹಸ್ರತ್ ಮೊಹಾನಿ ಅವರು. ಇಲ್ಲಿ ನೀವು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆ ನೀವು ನೋಡ್ಬೋದು ಇನ್ಕಿಲಾಬ್ ಜಿಂದಾಬಾದ್ ಅಂದರೆ ಓ ಫಾರ್ ದ ರೆವಲ್ಯೂಷನ್ ಅನ್ನೋ ಒಂದು ಇದನ್ನು. ಸೊ ದಟ್ಸ್ ದ ಆನ್ಸರ್ ವಿ ವರ್ ಲುಕಿಂಗ್ ಫಾರ್, ಹಾರ್ಡ್ ಲಾಕ್. ಸೊ ಬಟ್ ಆದರೆ ಇವತ್ತೊಂದು ಹೊಸದನ್ನು ಕಲ್ತಿದ್ದೀವಿ ಅಂತ ನಾವು ಭಾವಿಸೋಣ. ನೆಕ್ಸ್ಟ್ ಪ್ರಶ್ನೆ, ಫಿಂಗರ್ಸ್ ಆನ್ ದ ಬಾಜರ್. ಲಾಸ್ಟ್ 2 questions ಅಂತ ಅನ್ಕೊತೀನಿ, ಒಂದೇ ನಿಮಿಷ. ಓಕೆ, ಲಾಸ್ಟ್ 2 questions ರಿಮೈನಿಂಗ್. ನಮ್ಮ ಈ ಒಂದು ಕ್ರಿಸ್ ಎಡಿಷನ್ ಕ್ವಿಝಲ್ಲಿ ಇವಾಗ ರಷ್ಯಾದ ಸಂವಿಧಾನದಿಂದ ಪ್ರೇರಣೆ ಪಡೆದುಕೊಂಡು 10 ಅಂಶಗಳನ್ನು ಭಾರತೀಯ ಸಂವಿಧಾನದಲ್ಲಿ ಈ ಆರ್ಟಿಕಲ್ 51A ಆ್ಯಡ್ ಮಾಡಲಾಗಿತ್ತು. ಯಾದಿದು? ಎಸ್, ಫಂಡಮೆಂಟಲ್ ಡ್ಯೂಟೀಸ್ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸೊ ರಷ್ಯಾದಿಂದ ನಾವು ತಗೊಂತೀವಿ, ರಷ್ಯನ್ ಕಾನ್ಸ್ಟಿಟ್ಯೂಷನ್ ಇಂದ ಫಂಡಮೆಂಟಲ್ ಡ್ಯೂಟೀಸ್. ವೆರಿ ವೆರಿ ಗುಡ್ ಆನ್ಸರ್. ಆ ಉತ್ತರದೊಂದಿಗೆ ನಮ್ಮ MDRPU ಕಾಲೇಜ್ ಅಡ್ಗೇನಹಳ್ಳಿ ಒಂದು ವೆರಿ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಕೊನೆಯ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಫೈನಲಿಸ್ಟ್ಗೆ ಜೋರಾದ ಚಪ್ಪಾಳೆಯಿಂದ ಅವರ ಪ್ರೋತ್ಸಾಹನ ಕೊಡೋಣ. ಲಾಸ್ಟ್ ಆನ್ಸರ್ ಕಮಿಂಗ್ ಅಪ್ ಆನ್ ಯುವರ್ ಸ್ಕ್ರೀನ್. ಇವಾಗ ಸಂವಿಧಾನದ ಸಭೆಯಲ್ಲಿ ಈ ಆರ್ಟಿಕಲ್ ಬಗ್ಗೆ ಮಾತಾಡುತ್ತಾ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಇದು ಅಂತ BR ಅಂಬೇಡ್ಕರ್ ಅವರು ಯಾವ ಆರ್ಟಿಕಲ್ ಬಗ್ಗೆ ಹೇಳ್ತಾರೆ ಅನ್ನೋದು ಪ್ರಶ್ನೆ. ಎಸ್, ಯಾವ ಆರ್ಟಿಕಲ್ ಬಗ್ಗೆ ಹೇಳ್ತಾರೆ ಅನ್ನೋದು ಪ್ರಶ್ನೆ. ಎಸ್, ಅಟ್ಕಮಾರನಹಳ್ಳಿ, ಯೂಸ್ ದ ಮೈಕ್. Use the mic and please tell me. Preamble. Hard luck. Right? ಆಗಲೇ ಒಂದು ಪ್ರಶ್ನೆ ಪ್ರಿಯಾಂಬಲ್ ಬಗ್ಗೆ ನಾವು ಕೇಳಿದ್ವಿ. ಪ್ರಿಯಾಂಬಲ್ ಅಲ್ಲ, ಬಟ್ ಆಡಿಯನ್ಸ್ ಕೇಳೋಣ. ನೀವು ಆಗಲೇ ಎಷ್ಟೋ ಸಲ ಆನ್ಸರ್ ಮಾಡಿದ್ದೀರಾ. ಆಡಿಯನ್ಸ್ ಮೆಂಬರ್ಸ್, ಎಸ್, ನೀವು ಹೇಳಮ್ಮ. ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂಡ್ ಪ್ಲೀಸ್ ಸೇ ಯಾವ ಸ್ಕೂಲಿಂದ ಬಂದಿದ್ಯಾ? Lekana KL, coming from MDRS Dodbadgere. This is the right to constitutional remedies 32 article. Big answer. Right to constitutional remedies article 32. ನಮ್ಮ ಹಕ್ಕುಗಳನ್ನು ನಾವು ಕಾನ್ಸ್ಟಿಟ್ಯೂಷನ್ ಮೂಲಕ ನಾವು ತಗೋಬೇಕು ಅಂತಂದ್ರೆ ಆರ್ಟಿಕಲ್ 32 ಅಡಿಯಲ್ಲಿ ಅಥವಾ ಆರ್ಟಿಕಲ್ 226 ಅಡಿಯಲ್ಲಿ ನಾವು ಹೋಗ್ಬೇಕಾಗತ್ತೆ. ಸೊ ವೆರಿ ವೆರಿ ಗುಡ್ ಆನ್ಸರ್. ಅದನ್ನ BR ಅಂಬೇಡ್ಕರ್ ಅವರು ಈ ಎಲ್ಲ ರೈಟ್ಸ್ಗೆ ಜೀವ ತುಂಬಬೇಕಂದ್ರೆ ಈ ಒಂದು ಆರ್ಟಿಕಲ್ ಬಹಳ ಮುಖ್ಯವಾದದ್ದು ಅಂತ ಹೇಳ್ಕೊಟ್ರು. ಅದರೊಂದಿಗೆ ನಮ್ಮ ಮೊದಲನೇ ಕ್ರೈಸ್ ಎಡಿಷನ್ನಿನ ಒಂದು ಕ್ವಿಜ್ನ ಮುಕ್ತಾಯಕ್ಕೆ ನಾವು ಬಂದಿದ್ದೀವಿ. ನಮ್ಮ ಸ್ಕೋರ್ಸ್ ರೆಡಿ ಆಗಿದೆ. ಎಲ್ಲರಿಗೂ ಪ್ರೈಸಸನ್ನು ನಾವು ನಮ್ಮ ನ್ಯಾಷನಲ್ ಫೈನಲ್ಸ್ ಆಗಿದ ನಂತರ ಕೊಡೋಣ. ಸೊ ಆ್ಯಕ್ಚುಲಿ ಸ್ವಲ್ಪ ಸ್ಕೋರ್ಸ್ನ ನಾವು ಇದರಲ್ಲಿ ಇಡೋಣ, ಫೈನಲ್ ಆಗಿ ನಾವು ಕೇಳೋಕ್ಕೆ. ಸೊ ಯಾವುದಾದ್ರೂ ಟೈ ಬ್ರೇಕರ್ ಇದೆಯಾ? ಇಲ್ಲ. ಸೊ can we have a huge applause for our finalist team. Thank you so much. ಇವಾಗ ಎಲ್ಲರಿಗೂ